ಹಲೋ ಎವ್ರಿವನ್, ದಿಸ್ ಇಸ್ ಕೃತಿಕಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನರ ಬಗ್ಗೆ ತಿಳ್ಕೊಳ್ತೀವಿ ಅಂತ ಅಂದ್ರೆ ಸ್ಲೈಡಿಂಗ್ ಫಿಲಮೆಂಟಸ್ ಥಿಯರಿ ಬಗ್ಗೆ. ಸ್ಲೈಡಿಂಗ್ ಫಿಲಮೆಂಟಸ್ ಥಿಯರಿ ಏನರ ಬಗ್ಗೆ ತಿಳಿಸ್ಕೊಡುತ್ತೆ. ಮಸಲ್ ಕಾಂಟ್ರಾಕ್ಷನ್ ಹೇಗಾಗುತ್ತೆ, ಥಿನ್ ಫಿಲಮೆಂಟ್ ಸ್ಲೈಡ್ಸ್ ಓವರ್ ಥಿಕ್ ಫಿಲಮೆಂಟ್ ಅಂತ ಹೇಳ್ತಾನೆ ಬಂದಿದ್ದೀವಿ. ಹಾಗಾದ್ರೆ ಯಾವ ತರ ಸ್ಲೈಡ್ ಆಗುತ್ತೆ, ಯಾವ ತರ ಹಕ್ಕರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ತೇವೆ. ಏನಾಗುತ್ತೆ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಕ್ಟಿನ್ ಅನ್ನೋದ್ರಲ್ಲಿ ಫಿಲಮೆಂಟಸ್ ಆಕ್ಟಿನ್ ಇರುತ್ತೆ, ಟ್ರೋಪೋನಿನ್, ಟ್ರೋಪೋಮಯೋಸಿನ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಓದ್ ವಿಡಿಯೋದಲ್ಲಿ ಏನ್ ತಿಳ್ಕೊಂಡಿದ್ದೀವಿ, ಕ್ಯಾಲ್ಸಿಯಂ ಅಯಾನ್ಸ್ ಬಂತು, ಟಿಪಿಸಿಗೆ ಬೈಂಡ್ ಆಯ್ತು, ಅಲ್ಲಿಗೆ ಟ್ರೋಪೋನಿನು ಸೈಡ್ಗೆ ಹೋಯ್ತು, ಅಲ್ಲಿಂದ ಇವಾಗ ಆಕ್ಟಿವ್ ಸೈಟ್ ಆಫ್ ಆಕ್ಟಿನ್ ಏನಾಗಿದೆ, ಆಕ್ಟಿವ್ ಆಗಿದೆ ಅಂದ್ರೆ ಅನ್ಮಾಸ್ಕ್ ಆಗಿದೆ. ಇವಾಗ ಅದು ಮಯೋಸಿನ್ಗೆ ಬೈಂಡ್ ಆಗ್ಬೋದು. ಆ ರೀತಿ ಇವಾಗ ಆಕ್ಟಿನ್ ರೆಡಿ ಆಗಿದೆ ನಮ್ಮ ಹತ್ರ. ಇವಾಗ ನಾವು ಮಯೋಸಿನ್ ರೆಡಿ ಮಾಡ್ಕೊಳ್ಬೇಕು. ಮಯೋಸಿನ್ ಅಂತ ಬಂದಾಗ ಮಯೋಸಿನ್ ಅಲ್ಲಿ ಬೈಪೋಲಾರ್ ಹೆಡ್ ಇರತ್ತೆ. ಒಂದು ಅದು ATPಗೆ ಬೈಂಡ್ ಆಗ್ಬೋದು, ಇನ್ನೊಂದು ಏನಕ್ಕೆ ಬೈಂಡ್ ಆಗ್ಬೋದು, ಆಕ್ಟಿನ್ಗೆ ಬೈಂಡ್ ಆಗ್ಬೋದು. ಎರಡು ಸೈಡ್ಸ್ ಇರುತ್ತೆ. ಒಂದು ATP ಬೈಂಡಿಂಗ್ ಸೈಟ್, ATPಸ್ ಆಕ್ಟಿವಿಟಿ ತೋರಿಸುತ್ತೆ, ಇನ್ನೊಂದು ಆಕ್ಟಿನ್ಗೆ ಬೈಂಡ್ ಆಗುವಂತಹ ಸೈಡ್ ಇರುತ್ತೆ. ಆಮೇಲೆ ಟೇಲ್ ಇರುತ್ತೆ ಅಂತ ಗೊತ್ತು. ಇವಾಗ ನಾವು ನೋಡ್ಬೇಕಾಗಿರೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಏನ್ ಬರ್ದಿದ್ದೀನಿ, ದಿಸ್ ಇಸ್ ಅ ಫಿಲಮೆಂಟಸ್ ಆಕ್ಟಿನ್. ಓಕೆನಾ. ಇಲ್ಲಿ ಏನ್ ಬರ್ದಿದ್ದೀನಿ, ದಿಸ್ ಇಸ್ ಅ ಮಯೋಸಿನ್. ಮಯೋಸಿನ್ ನಾನು ಬ್ಲೂ ಕಲರ್ ಅಲ್ಲಿ ಬರ್ದಿದ್ದೀನಿ, ಆಕ್ಟಿನ್ ಇಲ್ಲಿ ಆರೆಂಜ್ ಅಲ್ಲಿ ಬರ್ದಿದ್ದೀನಿ. ಏನಿಲ್ಲಿದೆ ಮಯೋಸಿನ್, ಅದಕ್ಕೆ ಹೆಡ್ ಇದೆ. ಓಕೆನಾ. ಏನಿದೆ, ಹೆಡ್ ಇದೆ. ಈ ಹೆಡ್ ಏನಾಗಿರುತ್ತೆ, ಫಸ್ಟ್ ಇವಾಗ ATP ಬೈಂಡಿಂಗ್ ಸೈಟ್ ಇರುತ್ತೆ ಮಯೋಸಿನ್ ಅಲ್ಲಿ. ಯಾವ ಹೊಸ ATP ಬರುತ್ತೋ ಆ ATP ಏನಾಗುತ್ತೆ, ಇಲ್ಲಿ ಬೈಂಡ್ ಆಗುತ್ತೆ. ATP ಬಂತು, ಇಲ್ಲಿ ಏನಾಯ್ತು, ATP ಬೈಂಡ್ ಆಯ್ತು. ಓಕೆನಾ. ಮಯೋಸಿನ್ಗೆ ATP ಬೈಂಡಿಂಗ್ ಸೈಟ್ ಇರುತ್ತಲ್ಲ, ಅಲ್ಲಿಗೆ ATP ಏನಾಗುತ್ತೆ, ಬೈಂಡ್ ಆಗುತ್ತೆ. ಯಾವಾಗ ಬೈಂಡ್ ಆಗುತ್ತೋ ಆವಾಗ ATPಸ್ ಆಕ್ಟಿವಿಟಿ ನಡೆಯುತ್ತೆ. ATPಸ್ ಎನ್ಸೈಮ್ ಏನ್ ಮಾಡ್ತಾ ಇತ್ತು, ಈ ಒಂದು ATP ಬಂದಾಗ ಅದನ್ನ ಹೈಡ್ರೋಲೈಸಿಸ್ ಮಾಡಿ ADP ಪ್ಲಸ್ ಪೈ ಆಗಿ ಮಾಡ್ತಾ ಇತ್ತು. ಅದೇ ರೀತಿ ಇಲ್ಲಿ ಏನಾಗುತ್ತೆ, ATPಸ್ ಆಕ್ಟಿವಿಟಿ ಅಕ್ಕರ್ ಆಗುತ್ತೆ. ಆವಾಗ ಇಲ್ಲಿ ATP ಇರೋದು ADP ಪ್ಲಸ್ ಪೈ ಅಕ್ಕರ್ ಆಗುತ್ತೆ. ಯಾವಾಗ ಈ ತರ ಹೈಡ್ರೋಲೈಸಿಸ್ ಆಕ್ಟಿವಿಟಿ ಆಯ್ತೋ ಆವಾಗ ಮಯೋಸಿನ್ ಏನಾಗುತ್ತೆ, ಎನರ್ಜಿ ತಗೊಳುತ್ತೆ. ಮಯೋಸಿನ್ ಏನಾಗುತ್ತೆ, ಎನರ್ಜೈಸ್ಡ್ ಆಗುತ್ತೆ. ಮಯೋಸಿನ್ ಏನಾಗುತ್ತೆ, ಗೆಟ್ ಎನರ್ಜೈಸ್ಡ್. ಯಾವಾಗ ಮಯೋಸಿನ್ಗೆ ಎನರ್ಜಿ ಬರುತ್ತೋ ಆ ಎನರ್ಜಿನ ಯೂಸ್ ಮಾಡಿಕೊಂಡು ಈ ಮಯೋಸಿನ್ ಆಕ್ಟಿನ್ಗೆ ಬೈಂಡ್ ಆಗುತ್ತೆ. ಕೇಳಿಸ್ಕೊಳ್ಳಿ, ಇವಾಗ ಆಕ್ಟಿನ್ ಆಕ್ಟಿವ್ ಸೈಟ್ ಓಪನ್ ಆಗಿತ್ತು, ಅರ್ಥ ಆಯ್ತಾ. ಆಕ್ಟಿನ್ ಇದು ಆಕ್ಟಿವ್ ಸೈಟ್ ಅಂತ ತಿಳ್ಕೊಳ್ಳಿ, ಇದು ಓಪನ್ ಆಗಿತ್ತು, ಮಯೋಸಿನ್ ತಲೆ ಈ ತರ ಇತ್ತು. ಯಾವಾಗ ಆಕ್ಟಿನ್ ಅನ್ಮಾಸ್ಕ್ ಆಯ್ತು, ಓಕೆ, ಆಕ್ಟಿನ್ ಆಕ್ಟಿವ್ ಸೈಟು ಅನ್ಮಾಸ್ಕ್ ಆಯ್ತು, ಅವಾಗ ಮಯೋಸಿನ್ ಏನಾಗಬೇಕು, ಇವಾಗ ಮಯೋಸಿನ್ಗೆ ATP ಬಂದು ನೋಡಿ, ATP ಬಂದು ಈ ಚಾಪೀಸ್ ಬಂದು ATP, ಈ ATP ಬೈಂಡ್ ಏನಾಗಿದೆ, ಬೈಂಡ್ ಆಗಿದೆ. ಆವಾಗ ಈ ಮಯೋಸಿನ್ಗೆ ಏನಾಯ್ತು, ಹೈಡ್ರೋಲೈಸಿಸ್ ಆಫ್ ATP ಅಕ್ಕಾರಾಗಿ ಎನರ್ಜೈಸ್ಡ್ ಆಯ್ತು. ಎನರ್ಜೈಸ್ಡ್ ಆದಾಗ ಏನಾಗುತ್ತೆ, ಸಡನ್ ಆಗಿ ಇವಾಗ ಈ ತರ ಇದ್ದಿದ್ದು ಏನಾಗುತ್ತೆ, ಆಕ್ಟಿವ್ ಸೈಟ್ ಆಫ್ ATPಗೆ ಬೈಂಡ್ ಆಗುತ್ತೆ. ದಟ್ ಈಸ್ ದಿಸ್ ಆಕ್ಟಿವ್ ಸೈಟ್ ಆಫ್ ATPಗೆ ಬೈಂಡ್ ಆಗುತ್ತೆ. ಇವಾಗ ಇಲ್ಲಿ ಏನ್ ಫಾರ್ಮೇಶನ್ ಆಗಿದೆ, ಒಂದು ಬೈಂಡಿಂಗ್ ಏನಿದೆ, ಇದನ್ನ ನಾವು ಕ್ರಾಸ್ ಬ್ರಿಡ್ಜ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕ್ರಾಸ್ ಬ್ರಿಡ್ಜ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ಕ್ರಾಸ್ ಬ್ರಿಡ್ಜ್ ಫಾರ್ಮೇಶನ್ ಆಯ್ತು, ಇವಾಗ ಆಕ್ಟಿನ್ ಇತ್ತು, ಆಕ್ಟಿನ್ಗೆ ಇವಾಗ ಮಯೋಸಿನ್ ಬೈಂಡ್ ಆಯ್ತು. ಬೈಂಡ್ ಆಗಿದ ತಕ್ಷಣ ಈ ಆಕ್ಟಿನ್ ಏನ್ ಮಾಡುತ್ತೆ, ಸ್ಲೈಡ್ ಆಗುತ್ತೆ. ಇವಾಗ ಇದು ತಿಕ್ಕು, ಇದು ತಿನ್ ಫಿಲಮೆಂಟ್ ಸ್ಲೈಡ್ಸ್ ಓವರ್ ದ ತಿಕ್. ಯಾವಾಗ ಈ ಒಂದು ಮಯೋಸಿನ್ ಈ ತರ ಬೈಂಡ್ ಆಗುತ್ತೋ ಆಕ್ಟಿನ್ ಇವಾಗ ಏನಾಗುತ್ತೆ, ಸ್ಲೈಡ್ ಆಗುತ್ತೆ. ಅವಾಗ ಮಯೋಸಿನ್ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಸ್ಲೈಡ್ ಆಗುತ್ತೆ, ರೊಟೇಟ್ ಆಗುತ್ತೆ. ಇವಾಗ ಇದು ಸ್ಲೈಡ್ ಆದಾಗ ಮಯೋಸಿನ್ ಏನಾಯ್ತು, ರೊಟೇಟ್ ಆಯ್ತು. ಅರ್ಥ ಆಯ್ತಾ. ಮಯೋಸಿನ್ ಏನಾಯ್ತು, ರೊಟೇಟ್ ಆಯ್ತು. ದಟ್ ಈಸ್ ದಿಸ್, ಹಿಂದಕ್ಕೆ ಏನಾಯ್ತು, ರೊಟೇಟ್ ಆಯ್ತು. ಯಾವಾಗ ಇದು ಹಿಂದಕ್ಕೆ ರೊಟೇಟ್ ಆಗುತ್ತೋ ಅವಾಗ ಇಲ್ಲಿ ADP ಪ್ಲಸ್ ಪೈ ಏನಿದೆ ಅದು ರಿಮೂವ್ ಆಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ, ADP ಪ್ಲಸ್ ಪೈ ರಿಮೂವ್ ಆಗುತ್ತೆ. ರಿಮೂವ್ ಆದ್ರೂ ಕೂಡ ಈ ಒಂದು ಕ್ರಾಸ್ ಬ್ರಿಡ್ಜ್ ಮಾತ್ರ ಏನಾಗಿರಲ್ಲ, ಹಾಗೇ ಇರುತ್ತೆ. ಇವಾಗ ಈ ತರ ಇತ್ತು, ಅರ್ಥ ಆಯ್ತಾ. ಸ್ಲೈಡ್ ಆಗಿದ ತಕ್ಷಣ ಇದು ರೊಟೇಟ್ ಆಯ್ತು. ರೊಟೇಟ್ ಆಗಿದ ತಕ್ಷಣ ನಾನು ಈ ತರ ತೋರಿಸ್ತೀನಿ. ಚಾಕ್ ಪೀಸ್ ಇತ್ತು, ದಿಸ್ ಇಸ್ ADP ಪ್ಲಸ್ ಪೈ ಇತ್ತು. ಇವಾಗ ಮಯೋಸಿನ್ ಆಕ್ಟಿವ್ ಸೈಟ್ ಆಫ್ ATPಗೆ ಬೈಂಡ್ ಆಯ್ತು. ಯಾವಾಗ ಇದು ಸ್ಲೈಡ್ ಆಯ್ತು ಅವಾಗ ಮಯೋಸಿನ್ ಏನಾಯ್ತು, ಬೆಂಡ್ ಆಯ್ತು, ರೊಟೇಟ್ ಆಯ್ತು. ಆವಾಗ ADP ಪ್ಲಸ್ ಪೈ ರಿಮೂವ್ ಆಯ್ತು. ರಿಮೂವ್ ಆದ್ರೂ ಕೂಡ ಈ ಕ್ರಾಸ್ ಬ್ರಿಡ್ಜ್ ಏನಾಗಿಲ್ಲ, ಬ್ರೇಕ್ ಆಗಿಲ್ಲ. ಯಾವಾಗ ಬ್ರೇಕ್ ಆಗುತ್ತೆ ಹಾಗಾದ್ರೆ ಈ ಕ್ರಾಸ್ ಬ್ರಿಡ್ಜು, ಯಾವಾಗ ಆಗುತ್ತೆ ಅಂದ್ರೆ ಮತ್ತೆ ನ್ಯೂ ATP ಬಂದಾಗ ಈ ಒಂದು
ಒಂದು ಕ್ರಾಸ್ ಬ್ರಿಡ್ಜ್ ಬ್ರೇಕ್ ಆಗುತ್ತೆ. ಹಾಗಾದ್ರೆ ಒಂದು ಇಲ್ಲಿ ತುಂಬಾ ನೆನಪಲ್ಲಿ ಇಟ್ಕೊಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ATP ಅನ್ನೋದು ಕ್ರಾಸ್ ಬ್ರಿಡ್ಜ್ ನ ಫಾರ್ಮೇಶನ್ ಮಾಡಲ್ಲ, ಬದಲಾಗಿ ಕ್ರಾಸ್ ಬ್ರಿಡ್ಜ್ ನ ಬ್ರೇಕ್ ಮಾಡುತ್ತೆ. ಇಲ್ಲಿ ನೋಡಿ ನಾವು ಈ ಪ್ರಾಸೆಸ್ ನ ನೋಡ್ಕೊಂಡ್ ಬಂದ್ಬಿಟ್ಟಾಗ ಓಕೆ ATP ಏನು ಕ್ರಾಸ್ ಬ್ರಿಡ್ಜ್ ಫಾರ್ಮೇಶನ್ ಮಾಡುತ್ತೆ ಅಲ್ಲ, ಇಲ್ಲಿಗೆ ಬಂದು ನೋಡ್ರೆ ಕ್ರಾಸ್ ಬ್ರಿಡ್ಜ್ ಇರೋದನ್ನ ನ್ಯೂ ATP ಬಂದಾಗ ಆ ಕ್ರಾಸ್ ಬ್ರಿಡ್ಜ್ ಬ್ರೇಕ್ ಆಗುತ್ತೆ. ಅರ್ಥ ಆಯ್ತಾ? ಕ್ರಾಸ್ ಬ್ರಿಡ್ಜ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ATP ಇಂದ ಕ್ರಾಸ್ ಬ್ರಿಡ್ಜ್ ಫಾರ್ಮೇಶನ್ ಆಗಲ್ಲ, ಬದಲಾಗಿ ಬ್ರೇಕ್ ಆಗುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಬೇಕು. ಇವಾಗ ಕಾಂಟ್ರಾಕ್ಷನ್ ಆಯ್ತು, ರಿಲ್ಯಾಕ್ಸೇಷನ್ ಯಾವಾಗ ಆಗುತ್ತೆ ಮಸಲ್ಸ್, ಯಾವಾಗ ಆಗುತ್ತೆ ಅಂದ್ರೆ ಇಲ್ಲಿ ಎಲ್ಲ ಮಸಲ್ಸ್ ಏನಾಗ್ತಾ ಇರೋದು ಕಾಂಟ್ರಾಕ್ಟ್ ಆಗ್ತಾ ಇರೋದು. ಯಾವಾಗ ಇಲ್ಲಿ ಕ್ರಾಸ್ ಬ್ರಿಡ್ಜ್ ಫಾರ್ಮೇಶನ್ ಆಯ್ತು, ಯಾವಾಗ ಈ ಥಿನ್ ಫಿಲಮೆಂಟ್ ಸ್ಲೈಡ್ಸ್ ಓವರ್ ತಿಕ್ ಆಯ್ತು, ಇದು ಯಾವಾಗ ರೊಟೇಟ್ ಆಯ್ತು, ಆವಾಗ ಇಲ್ಲಿ ಏನಾಗಿರುತ್ತೆ ಕಾಂಟ್ರಾಕ್ಷನ್ ಇಲ್ಲಿ ಅಕ್ಕರ್ ಆಗಿರುತ್ತೆ. ಅರ್ಥ ಆಯ್ತಾ? ಅಂದ್ರೆ ರಿಲ್ಯಾಕ್ಸೇಷನ್ ಯಾವಾಗ ಆಗುತ್ತೆ, ಯಾವಾಗ ಇಲ್ಲಿ ಕ್ರಾಸ್ ಬ್ರಿಡ್ಜ್ ನ ATP ಬ್ರೇಕ್ ಮಾಡುತ್ತೋ ಆವಾಗ ಮಸಲ್ಲು ರಿಲ್ಯಾಕ್ಸ್ ಆಗುತ್ತೆ. ಅರ್ಥ ಆಯ್ತಾ? ಆದ್ರೆ ಕಂಟಿನ್ಯೂಸ್ ಆಗಿ ಅದು ರಿಲ್ಯಾಕ್ಸ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮಯೋಸಿನ್ ಆಕ್ಟಿನ್ಗೆ ಬೈಂಡ್ ಆಗಬಾರ್ದು. ಹೇಗೆ, ಇವಾಗ ಯಾವಾಗ ATP ಬರುತ್ತೋ ಆವಾಗ ATP ಇಂದ ಏನಾಗುತ್ತೆ, ಇದು ಎನರ್ಜಿಯನ್ನು ತಗೊಳುತ್ತೆ. ಬಟ್ ಅಕಸ್ಮಾತ್ ಏನಾದ್ರು ಆಕ್ಟಿವ್ ಸೈಟ್ ಓಪನ್ ಆಗಿಲ್ಲ ಅಂದ್ರೆ ಇವ್ಯಾವ ಪ್ರೊಸೆಸ್ಸು ಆಗಲ್ಲ, ಅವಾಗ ಮಸಲ್ಸ್ ರಿಲ್ಯಾಕ್ಸೇಷನ್ ಅಲ್ಲಿ ಇರುತ್ತೆ. ಹೇಗೆ ಈ ಒಂದು ಆಕ್ಟಿವ್ ಸೈಟ್ ನ ನಾವು ಅನ್ಮಾಸ್ಕ್ ಮಾಡದೆ ಇರೋದು, ಹೇಗೆ ಅದನ್ನ ಕ್ಲೋಸ್ ಮಾಡೋದು, ಸೇಮ್ ಯಾವ ತರ ಅಕಸ್ಮಾತ್ ಏನಾದ್ರು ಈ ಒಂದು ಬ್ರೈನ್ ಇಂದ ಸಿಗ್ನಲ್ ಬಂದಿಲ್ಲ ಅಂದ್ರೆ, ಕ್ಯಾಲ್ಸಿಯಂ ಲೆವೆಲ್ ಇಲ್ಲ ಅಂದ್ರೆ, ಕ್ಯಾಲ್ಸಿಯಂ ಲೋ ಇತ್ತು ಅಂತಂದ್ರೆ ಆವಾಗ ಏನಾಗಲ್ಲ, ಬ್ರೈನ್ ಇಂದ ಸಿಗ್ನಲ್ ಬರಲ್ಲ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇಂದ ರೆಸೆಪ್ಟರ್ಸ್ಗೆ ಬೈಂಡ್ ಆಗಲ್ಲ, ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಗಲ್ಲ, ಕ್ಯಾಲ್ಸಿಯಂ ಅಯಾನ್ಸ್ ರಿಲೀಸ್ ಆಗಲ್ಲ, ಅದೋಗಿ TPCಗೆ ಬೈಂಡು ಆಗಲ್ಲ, TPC ಅದು ಟ್ರೋಪೋನಿನ್ ಮೂವ್ ಆಗಲ್ಲ, ಆಕ್ಟಿವ್ ಸೈಟ್ ಓಪನ್ ಆಗಲ್ಲ. ಅರ್ಥ ಆಯ್ತಾ? ಇದು ಯಾವಾಗ ಈ ಒಂದು ATP ಈ ತರ ಬ್ರೇಕ್ ಮಾಡಿಬಿಡುತ್ತೋ ಕ್ರಾಸ್ ಬ್ರಿಡ್ಜ್ ನ, ಅವಾಗ ಕ್ಯಾಲ್ಸಿಯಂ ಅಯಾನ್ಸ್ ಏನ್ ರಿಲೀಸ್ ಮಾಡಿತ್ತು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅವೆಲ್ಲ ಮತ್ತೆ ಪಂಪ್ ಬ್ಯಾಕ್ ಆಗ್ಬಿಡುತ್ತೆ. ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆಗೆ ಮತ್ತೆ ತಳ್ಕೊಂಡು ಹೊರಟೋಗ್ಬಿಡ್ತವೆ. ಹಾಗಾದ್ರೆ ಯಾವುದೇ ರೀತಿ ಕ್ಯಾಲ್ಸಿಯಂ ಇಲ್ಲ TPCಗೆ ಬೈಂಡ್ ಆಗೋದಕ್ಕೆ. ಯಾವಾಗ TPCಗೆ ಬೈಂಡ್ ಆಗೋದಕ್ಕೆ ಯಾವುದೇ ರೀತಿ ಕ್ಯಾಲ್ಸಿಯಂ ಇರೋದಿಲ್ವೋ ಅವಾಗ ಆಕ್ಟಿನ್ ಏನಾಗಲ್ಲ, ಆಕ್ಟಿವ್ ಆಗಲ್ಲ, ಆಕ್ಟಿವ್ ಸೈಟ್ ಓಪನ್